ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆ ನಗರದಲ್ಲಿ ಸಮಸ್ಯೆ ಮುಂದುವರೆದಿದೆ. ಕಳೆದ 4 ದಿನದಿಂದ ಗಾಂಧಿನಗರದಲ್ಲಿರುವಂತಹ ಐಡಿಸಿ ಹೋಟೆಲ್ ಕ್ಲೋಸ್ ಆಗಿದೆ. ಇದುವರೆಗೂ ಕೂಡ ಓಪನ್ ಆಗಲಿಲ್ಲ. ಸದ್ಯ ನಾನೀಗ ಹೋಟೆಲ್ ಎದುರುಗಡೆ ಇದ್ದೀನಿ. ಅಂದ್ರೆ ಅನಿಲ ಪೂರೈಕೆ ಸಮಸ್ಯೆಗಳಿಂದಾಗಿ ಮುಂದಿನ ಸೂಚನೆ ಬರೋವರೆಗೂ ನಾವು ಔಟ್ಲೆಟ್ ಮುಚ್ಚಿರ್ತೀವಿ ಅಂತೇಳಿ 4 ದಿನಗಳ ಹಿಂದೆ ಪ್ರಕಟಣೆ ಕೊಟ್ಟಿದ್ರು. ಸೊ 4 ದಿನ ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದ ಒಂದು ಪರಿಹಾರ ಸಿಗಲಿಲ್ಲ. ಜೊತೆಗೆ ಸಿಲಿಂಡರ್ ಕೂಡ ಲಭ್ಯವಾಗಲಿಲ್ಲ. ಜೊತೆಗೆ ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ಳುವಲ್ಲಿ ಕೂಡ ಹೋಟೆಲ್ ಮಾಲೀಕರು ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಆದ್ರೆ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಸ್ಟವ್ಗಳ ಮೊರೆ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳ ಮೊರೆ ಹೋಗಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಐಡಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಳ್ಳುವಲ್ಲಿ ಅವರು ಹಿಂದೇಟ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಕಳೆದ 4 ದಿನಗಳಿಂದ ಕೂಡ ಈ ಹೋಟೆಲ್ ಮುಚ್ಚಿದೆ. ಅಂದ್ರೆ ಮುಂದಿನ ಸಿಲಿಂಡರ್ ಸಮಸ್ಯೆ ಬಗೆಹರಿದು ನಮಗೆ ಸಮರ್ಪಕವಾಗಿ ಸಿಲಿಂಡರ್ ಸಿಗುವವರೆಗೂ ಕೂಡ ನಾವು ಹೋಟೆಲ್ನ ತೆಗೆಯೋದಿಲ್ಲ ಅಂತೇಳಿ ಇಲ್ಲಿ ಪ್ರಕಟಣೆಯನ್ನು ಕೂಡ ಹಾಕಿರುವಂತದ್ದು. ಇನ್ನು ಗಾಂಧಿನಗರಕ್ಕೆ ಬರುವಂತಹ ಗ್ರಾಹಕರು ಐಡಿಸಿ ಬಳಿ ಬಂದು ತಿಂಡಿ ಏನಾದ್ರು ಸೇವನೆ ಮಾಡ್ಬೇಕಂತ ಬಂದು ನೋಡ್ಕೊಂಡು ಇಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಿ ನಿರಾಸೆಯಿಂದ ವಾಪಸ್ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಭರವಸೆ ಕೊಡ್ತಾ ಇದೆ, ಮತ್ತೊಂದು ಕಡೆ ಹೋಟೆಲ್ ಮಾಲೀಕರ ಸಂಘವು ಕೂಡ ಭರವಸೆ ಕೊಡ್ತಾ ಇದೆ. ಆದ್ರೆ ಈ ಭರವಸೆಗಳ ನಡುವೆ ಕೂಡ ನಗರದಲ್ಲಿ ಕೆಲವೊಂದು ಹೋಟೆಲ್ಗಳು ಇನ್ನು ಮುಚ್ಚಿರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೊಂದು 2-3 ದಿನಗಳೇ ಈ ಸಮಸ್ಯೆ ಬಗೆಹರಿದ ಹೋದ್ರೆ ಮತ್ತಷ್ಟು ದಿನಗಳ ಕಾಲ ಈ ಹೋಟೆಲ್ಗಳು ಇದೇ ರೀತಿಯಾಗಿ ಕ್ಲೋಸ್ ಆಗಿರುವಂತಹ ದೃಶ್ಯಗಳನ್ನ ನಾವು ಕಾಣಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.